ಪ್ರೀತಿಯ ಸ್ನೇಹಿತರೆ, ಕೇರಳದ ಖ್ಯಾತ ಬರಹಗಾರ ಸಾಹಿತಿ ಸಿ ರಾಧಾಕೃಷ್ಣನ್ ಹೇಳ್ತಾರೆ, ಕುರ್ಆನ್ ನನಗೆ ಏನನ್ನು ಕಲಿಸಿಕೊಟ್ಟಿತ್ತು ಅಂತ. ತನ್ನ ಅನುಭವ ಪಾಠವನ್ನ ಸಮಾಜದ ಮುಂದೆ ಬರಹ ಮೂಲಕ ತೆರೆದಿಡುತ್ತಾರೆ. ಅವರು ಹೇಳಿದ್ದಾದರೂ ಏನು, ಅದೊಂದು ಕದನ ಕುತೂಹಲದ ವಿಷಯವೇ ಹೌದು. ಅದೇನು ಅಂತ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ರೆಸ್ ಬಟನ್ ಒತ್ತಿ ನಮ್ಮೊಂದಿಗೆ ಸಹಕರಿಸಿ. ಸಮಾಜದಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸೋಣ. ಸ್ನೇಹಿತರೆ, ಅವರು ಹೇಳ್ತಾರೆ, ಕುರ್ಆನ್ನಿಂದ ನಾನು ಕಲಿತಂತಹ ಸಂಗತಿ ಏನೆಂದರೆ, ಈ ಜಗತ್ತಿಗೆ ಒಬ್ಬ ನಿಯಾಮಕನಿದ್ದಾನೆ ಅನ್ನೋದನ್ನು ಕುರ್ಆನ್ ನನಗೆ ಕಲಿಸಿಕೊಟ್ಟಿದೆ. ಆ ನಿಯಾಮಕನನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಎಲ್ಲ ಸೃಷ್ಟಿಯೂ ಕೂಡ ಆ ಪರಮಾತ್ಮದೊಂದಿಗೆ ಸಂಬಂಧ ಹೊಂದಿದೆ. ಹಾಗೆ ಆ ಪರಮ ಆತ್ಮದೊಂದಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪಬಹುದಾದಂತಹ ಸಾಧ್ಯತೆಗಳಿವೆ ಅನ್ನುವುದನ್ನು ಕುರ್ಆನ್ ನನಗೆ ಕಲಿಸಿಕೊಟ್ಟಿತ್ತು ಅಂತ. ಇನ್ನು ಪ್ರವಾದಿ ವಚನಗಳ ಬಗ್ಗೆ, ಹದೀಸ್ ಬಗ್ಗೆ ಅವರು ಹೇಳ್ತಾರೆ, ಅತ್ಯಂತ ಸ್ಪಷ್ಟವಾದಂತಹ ಮಾತು ಆಗಿತ್ತು ಪ್ರವಾದಿಯವರು. ನನ್ನ ಗುರುವರಿಯರಾದ ಪಣಿಕ್ಕರ್ ಅವರು ಹೇಳ್ತಾರೆ, ಭಾಷೆಯನ್ನು ಕಲಿಬೇಕಾದ್ರೆ, ವ್ಯಾವಹಾರಿಕವಾಗಿ ಒಂದು ಭಾಷೆಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ಕಲಿಬೇಕಾದ್ರೆ ಪ್ರವಾದಿ ವಚನಗಳನ್ನು ನೋಡಬೇಕು, ಅದನ್ನು ಕಲಿಬೇಕು ಅಂತ. ಇವೆರಡು ಕಾವ್ಯಗಳು ಕೂಡ ನನ್ನ ಬದುಕಿನಲ್ಲಿ ನಾನು ಪಡೆದಂತಹ ಅತ್ಯಮೂಲ್ಯವಾದ ಕಾವ್ಯಗಳು ಅಂತ ಹೇಳ್ತಾರೆ. ಇದು ಮಾನವ ಕುಲಕ್ಕೆ ಅತ್ಯಂತ ಶ್ರೇಷ್ಠಕರವಾದಂತಹ ಕಾವ್ಯಗಳು ಅಂತ. ನಾನು ನನ್ನ ಮನಸ್ಸಿನ ಉದಾಸೀನತೆಯನ್ನು, ಕಲ್ಮಶವನ್ನು ಹೊರಹಾಕುವುದಕ್ಕೋಸ್ಕರ ಆಗಾಗ ಕುರಾನ್ ಮತ್ತು ಹದೀಸನ್ನು ನಾನು ಪಠಿಸುತ್ತಾ ಇದ್ದೆ, ಅದನ್ನು ಕಲಿಯುತ್ತಾ ಇದ್ದೆ. ನಾನು ನನ್ನ ಬದುಕಿನಲ್ಲಿ ಬರೆದಂತಹ ಸಾಹಿತ್ಯಗಳು, ದೊಡ್ಡ ದೊಡ್ಡ ಗ್ರಂಥಗಳು, ಅವೆಲ್ಲವೂ ಕೂಡ ನನ್ನ ಸ್ವಂತಿಕೆಯಿಂದ ಬರೆದಲ್ಲ. ನಾನು ಕುರ್ಆನ್ ಮತ್ತು ಹದೀಸನ್ನು ಪಠಿಸುವಾಗ ಅದರಿಂದ ಸಿಗುವಂತಹ ಒಂದು ಚಿಗುರು, ಒಂದು ಬೆಳಕು, ಆ ಮೂಲಕ ನಾನು ಹೊಸದೊಂದು ಚಿಂತನೆಯನ್ನು ಪಡೆಯುತ್ತಿದ್ದೆ. ಆ ಮೂಲಕ ನಾನು ಬರೆಯುತ್ತಿದ್ದೆ ಅಂತ, ನನ್ನದಾಗಿ ಏನೂ ಇಲ್ಲ ಅಂತ. ಇನ್ನು ಇಂತಹ ಒಂದು ಕುರ್ಆನನ್ನು ಕಲಿಬೇಕು, ಅದರ ಬಗ್ಗೆ ಅರಿತುಕೊಳ್ಳಬೇಕು ಅನ್ನುವಂತಹ ಜಿಜ್ಞಾಸೆ, ಕುತೂಹಲ ಹೇಗೆ ಉಂಟಾಯಿತು ಅಂತ ವಿವರಿಸ್ತಾರೆ. ರಾಧಾಕೃಷ್ಣನ್ ಹೇಳ್ತಾರೆ, ಪೊನ್ನಾನಿಯ ಆ ಪರಿಸರದಲ್ಲಿರುವಂತಹ ವ್ಯಾಪಾರಿಗಳು, ಅವರ ಬದುಕು ನಾನು ಕಂಡುಕೊಂಡು ಬದುಕಿದೆ. ಅವರ ಪ್ರಾಮಾಣಿಕತೆ, ಸತ್ಯಸಂಧತೆ, ನ್ಯಾಯ, ನಿಷ್ಠೆ, ವ್ಯಾವಹಾರಿಕತೆಯಲ್ಲಿ ಇರುವಂತಹ ಆ ಒಂದು ಪ್ರಬಲವಾದ ನೀಯತ್ತು, ಅದನ್ನೆಲ್ಲ ಕಂಡುಕೊಂಡು ನಾನು ಬೆಳೆದಾಗ ನಾನು ಮನವರಿಕೆ ಮಾಡಿದೆ, ಇವರಿಗೆ ಇಂತಹ ಗುಣಗಳನ್ನು ಕಲಿಸಿಕೊಟ್ಟದ್ದು ಕುರ್ಆನು ಅಂತ. ಎಷ್ಟರ ಮಟ್ಟಿಗೆ ಅವರು ಪ್ರಾಮಾಣಿಕರಾಗಿದ್ದರು ಅಂದರೆ, ಆ ಪೊನ್ನಾನಿಯಲ್ಲಿರುವಂತಹ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂತಹ ಆ ಪ್ರಾಯವಿರುವಂತಹ ಜನರು, ಅವರು ಮಸೀದಿಯಿಂದ ಬಾಂಗ್ ಕರೆದಾಗ ಬೇಗನೆ ಮಸೀದಿಗೆ ತೆರಳುತ್ತಾ ಇದ್ರು ಪ್ರಾರ್ಥನೆಗೆ. ಅವರ ಅಂಗಡಿ ಮುಂಗಟ್ಟಿಗೆ ಏನಿದೆ ಅದನ್ನು ಬಂದ್ ಮಾಡದೆ, ಎಷ್ಟರ ಮಟ್ಟಿಗೆ ಅಂದರೆ ಅವರ ಹಣದ ಆ ಪೆಟ್ಟಿಗೆ ಇದೆಯಲ್ಲ, ಅದಕ್ಕೆ ಬೀಗನೂ ಕೂಡ ಆಗ್ತಾ ಇರಲಿಲ್ಲ, ಹಾಗೆ ಬಿಟ್ಟು ಹೋಗ್ತಾ ಇದ್ರು. ಅಷ್ಟೊಂದು ಪ್ರಾಮಾಣಿಕತೆ, ಸುತ್ತಮುತ್ತಲಿನ ಜನರ ಬಗ್ಗೆ ಅವರ ನಂಬಿಕೆ ಅಷ್ಟೊಂದು ಪ್ರಬಲವಾಗಿತ್ತು. 1946ರಲ್ಲಿ ಕಾಲರ ರೋಗ ಬಂದಾಗ ಆ ಸಂದರ್ಭದಲ್ಲಿ ಕೆಲವೊಂದು ಸಮಾಜ ಸೇವಕರು ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆ ಪೊನ್ನಾನಿಯ ಆ ಮಾರ್ಕೆಟ್ನಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ವ್ಯಾಪಾರಿಗಳು ಅವರ ಬಳಿ ಹೋದಾಗ ಗೋದಾಮಿನ ಕೀಯನ್ನೇ ಕೊಟ್ಟು ಎಷ್ಟು ಬೇಕೋ ಅಷ್ಟನ್ನು ನೀವು ಪಡೆದುಕೊಂಡು ಹೋಗಿ ಅಂತ ಉದಾರತೆ ತೋರಿದಂತಹ ಅನುಭವ ನನಗಿದೆ. ಇನ್ನು ಆಯಮುಟ್ಟಿ ಪಾಪ ಅಂತ ಒಬ್ಬರು ಇದ್ದರು. ಅವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರು ಅಂದರೆ, ಅವರು ತಂಬಾಕು ಎಲೆ ಮಾರ್ತಾ ಇದ್ರು. ಅದು ಮೊನ್ನೆ ಕಿತ್ತಂತಹ ತಂಬಾಕನ್ನು, ಇದು ಮೊನ್ನೆ ಕಿತ್ತ ತಂಬಾಕು, ಇದು ಇವತ್ತಿನದು ಅಂತ ಬೇರೆ ಬೇರೆ ಮಾಡಿ ಮಾರ್ತಾ ಇದ್ರು.
ಅದನ್ನು ಜೊತೆಯಾಗಿ ಇಡ್ತಾ ಇರಲಿಲ್ಲ. ನೋಡುವಾಗ ಅದೊಂದು ಬಾಡಿದ ಎಲೆಯಾಗಿ ಕಾಣದಿದ್ದರೂ ಕೂಡ ಅವರು ಜೊತೆಯಾಗಿ ಇರ್ತಾ ಇರಲಿಲ್ಲ. ಅಷ್ಟೊಂದು ಪ್ರಾಮಾಣಿಕತೆಯನ್ನು ಅವರು ತೋರಿಸ್ತಾ ಇದ್ರು. ಇನ್ನೇನು ಒಂದು ಕುಡ್ತೆ ಹಾಲು 1 ರೂಪಾಯಿಗೆ ಸಿಗ್ತಾ ಇತ್ತು. 10 ರೂಪಾಯಿಗೆ 10 ಕುಡ್ತೆ ಹಾಲು, ಅದಕ್ಕೆ 4 ಕುಡ್ತೆ ನೀರು ಸೇರಿಸಿದ್ರೆ ಅದರ ಲೆಕ್ಕ ಏನು ಅಂತ ನಾವು ಮಾಡ್ತಾ ಇರುವಾಗ ಅವರು ಆ ಹಾಲಿಗೆ ನೀರು ಬೆರೆಸುವಂತಹ ಕಾರ್ಯವನ್ನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಅಷ್ಟೊಂದು ಪ್ರಾಮಾಣಿಕತೆ. ಸುಳ್ಳನ್ನು ಯಾವತ್ತಿಗೂ ಕೂಡ ಅವರು ಒಪ್ಪಿಕೊಳ್ತಾ ಇರಲಿಲ್ಲ. ಸುಳ್ಳಿನೊಂದಿಗೆ ಅವರು ಯಾವತ್ತೂ ರಾಜ್ಯ ಆಗ್ತಾ ಇರಲಿಲ್ಲ. ಅವರು ಈ ರೀತಿ ಕುರ್ಆನ್ ಕಲಿತಿದ್ದರಿಂದ ಇಂತಹ ಸ್ವಭಾವ, ಇಂತಹ ಗುಣ ನಡವಳಿಕೆ ಅವರಲ್ಲಿ ಬಂದಿತ್ತು ಅಂತ ನಾನು ಅರಿತುಕೊಂಡೆ. ಇನ್ನು ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಧುಮುಕಿದ್ರು. ಖಿಲಾಫತ್ ಚಳವಳಿಯೊಂದಿಗೆ ಕೈ ಜೋಡಿಸಿದರು. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮುಂದಾದಾಗ ಅಬ್ದುಲ್ಲಾ ಹಜ್ಜಿ ಅಂತ ಒಬ್ಬರೇ ಒಂದು ದೊಡ್ಡ ಸಂಘವನ್ನೇ ಹಿಮ್ಮೆಟ್ಟಿಸಿದಂತಹ ಆ ಧೀರತೆ, ಆ ಒಂದು ಸ್ಥೈರ್ಯ, ಆ ಒಂದು ಧೈರ್ಯ, ಅದನ್ನು ಮೆಚ್ಚಿಕೊಳ್ಳಲೇಬೇಕು. ಅನ್ಯಾಯದ ವಿರುದ್ಧ ಹೋರಾಡುವುದರಲ್ಲಿ ಅವರು ಮುಂಚೂಣಿಯಲ್ಲಿ. ಅವರನ್ನು ವ್ಯಾಗನ್ನಲ್ಲಿ ಕಳುಹಿಸಿಕೊಟ್ಟಾಗ ಒಂದು ದೊಡ್ಡ ಟ್ರಾಜಡಿ ಉಂಟಾಯ್ತಲ್ಲ ಕಣ್ಣೂರಿನಲ್ಲಿ, ವ್ಯಾಗನ್ ಟ್ರಾಜಡಿ ಅಂತ. ಆವಾಗ 100 ಮಂದಿ ಭಾರತೀಯರನ್ನು ಒಂದು ಬೋಗಿನಲ್ಲಿ ತುಂಬಿಸಿದಂತಹ ಒಂದು ಹೃದಯ ವಿದ್ರಾವಕ ಸಾವು, ನೋವು, ರಕ್ತದೋಕುಳಿ ಹರಿದಂತಹ ಸಂದರ್ಭ. ಅಬ್ದುಲ್ಲಾ ಹಾಜಿ ಅನ್ನುವರು ಒಂದು ಬೋಲ್ಟಿನ ಬಿದ್ದು ಹೋದ ರಂಧ್ರವನ್ನು ಒಂದಿಷ್ಟು ಚಾಕುವಿನಿಂದ ಅಗಲಿಸಿ ಅದರ ಮೂಲಕ ಮೂಗಿಟ್ಟು ಉಸಿರಾಟ ಮಾಡಿ ಗಾಳಿಯನ್ನ ತೆಗೆದುಕೊಂಡು ಬದುಕಿ ಉಳಿದಂತಹ ವ್ಯಕ್ತಿ. ಅಂತಹ ಧೀರನ್ನು ಕೂಡ ಅಲ್ಲಿ ಕಾಣನಿಗೆ ಸಾಧ್ಯವಾಗಿತ್ತು. ಅಲ್ಲಿರುವ ವ್ಯಾಪಾರಿಗಳಲ್ಲಿ ಒಂದು ರೀತಿಯ ರಸಿಕತೆಯೂ ಇತ್ತು. ಅದೇನೆಂದರೆ 1 kg ಕಬ್ಬಿಣ, 1 kg ಹತ್ತಿ, ಅದು ಯಾವುದು ಭಾರ ಹೆಚ್ಚು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಬೇರೆ ಬೇರೆ ಪ್ರಶ್ನೆ ಕೇಳ್ತಾ ಇದ್ರು. ಸರಿ ಉತ್ತರ ಕೊಟ್ಟವರಿಗೆ ಅವರು ಮಿಠಾಯಿಯನ್ನು ಕೊಡ್ತಾ ಇದ್ರು. ಈ ರೀತಿಯಲ್ಲಿ ಸಮಾಜದಲ್ಲಿ ಒಂದು ರೀತಿಯ ಉತ್ಸುಕತೆ, ಒಂದು ರೀತಿಯ ಅನುಭವ, ಮರೆಯಲಾರದಂತಹ ಅನುಭವಗಳನ್ನು ಪರಸ್ಪರ ಹಂಚಿಕೊಳ್ತಾ ಇತ್ತು. ಅಲಿ ಮಾಸ್ಟರ್ ಅಂತ ಒಬ್ಬರು ಇದ್ರು. ಅವರು ಶಾಲೆಗೆ ಒಂದಿನ ರಜೆ ಹಾಕ್ತಾರೆ. ಅಂದಿನ ದಿನ ನಾವೆಲ್ಲ ಶಾಲೆಗೆ ಟಕ್ಕರ್ ಹೊಡೆದಿದ್ದೇವೆ. ದೂರದ ಬೆಟ್ಟದಲ್ಲಿ ಹೋಗಿ ನಾವು ಕುಳಿತಿದ್ದೆವು. ಅವರು ಮಸೀದಿಯಲ್ಲಿ ಕಿಟಕಿಯ ಬಾಗಿಲ ಬಳಿ ಕೂತಿದ್ರು ಪ್ರಾರ್ಥನೆ. ಯಾಕೆ ಅವರು ಒಂದು ರಜೆ ಮಾಡಿದ್ರು ಅಂದರೆ, ಅವತ್ತಿನ ದಿನ ಇನ್ಸ್ಪೆಕ್ಟರ್ ಅವರು ಶಾಲೆಗೆ ಬರ್ತಾರೆ ಪರಿಶೀಲನೆಗೆ. ಅಲ್ಲಿ ಏನು ಮಾಡಬೇಕಿತ್ತು ಅಂದರೆ, ಬೇರೆ ಕ್ಲಾಸಿನ ಹುಡುಗರನ್ನ ತನ್ನ ಕ್ಲಾಸಿಗೆ ಕರೆದುಕೊಂಡು ಬಂದು ಕೂರಿಸಿ ಇದು ನನ್ನ ಕ್ಲಾಸಿನ ಮಕ್ಕಳೇ ಅಂತ ಹೇಳಬೇಕಾಗಿತ್ತು. ಆ ಒಂದು ಸುಳ್ಳನ್ನು ಹೇಳಬೇಕಾಗಿ ಬರುತ್ತದಲ್ವಾ ಅಂತ ಭಾವಿಸಿ ಒಂದು ಸುಳ್ಳನ್ನು ಕೂಡ ಹೇಳುವುದನ್ನು ತಪ್ಪಿಸುವುದಕ್ಕೋಸ್ಕರ ರಜಾ ಮಾಡಿದ್ರು. ನಾವಾದರೂ ಸುಳ್ಳನ್ನೇ ಹೇಳಿ ರಜಾ ಮಾಡ್ತಾ ಇದ್ದೀವಿ. ಎಷ್ಟೊಂದು ಸುಂದರವಾದ ಭಾವನೆಗಳು, ನಿಯತ್ತು ಅಲ್ವಾ? ಈ ರೀತಿಯಾಗಿಯೂ ಕೂಡ ಸತ್ಯಸಂಧತೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಪರಸ್ಪರ ಪ್ರೀತಿಯಿಂದ, ಯಾವುದೇ ದ್ವೇಷ, ಹಗೆತನ ಯಾವುದೂ ಇಲ್ಲದೆ ಬದುಕಬಹುದು ಅನ್ನುವುದು ಹಿರಿಯರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಬೇಕು ಅನ್ನೋದಾಗಿದೆ. ಒಂದು ಆಶಯ, ಒಂದು ಆದರ್ಶ, ಅದು ಬರೀ ಗ್ರಂಥಗಳಲ್ಲಿ ಉಳಿದು ಬಿಡಬಾರದು. ಅದು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಅದನ್ನು ಬೇರೆಯವರು ಕಲಿತುಕೊಳ್ತಾರೆ. ಅದೊಂದು ಸಮಾಜಕ್ಕೆ ಒಂದು ಮಾದರಿ ಆಗ್ತದೆ. ಅಂತಹ ಒಂದು ಮಾದರಿ ಬದುಕಾಗಿತ್ತು ಹೊನ್ನಾನಿಯ ಆ ವ್ಯಾಪಾರಿಗಳಾದ ಮುಸಲ್ಮಾನರು. ಇದು ನಾನು ಕಂಡ ಸತ್ಯ. ಇದರಿಂದ ನಾನು ಕುರ್ಆನನ್ನು ಕಲಿಯುವುದಕ್ಕೋಸ್ಕರ ಉತ್ಸುಕನಾದೆ ಅಂತ ಶ್ರೀ ರಾಧಾಕೃಷ್ಣನ್ ಅವರು ವಿವರಿಸ್ತಾರೆ ಅವರ ಬದುಕಿನ ಅನುಭವ ಪಾಠವನ್ನು. ಇಂತಹ ಪಾಠಗಳೊಂದಿಗೆ ನಾವು ಮುಂದೆ ಸಾಗೋಣ ಅಲ್ವಾ?